ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕಾಲ ಕೂಡಿ ಬಂತು. ಇನ್ನೇನು ನಾವು ಸಚಿವ ಸ್ಥಾನ ಪಡೆದು ಜಮ್ ಅಂತ ಇರಬಹುದು ಅಂತ ಅನೇಕ ಶಾಸಕರು ಕನಸು ಕಾಣ್ತಾ ಇದ್ರು. ಈಗ ಕಾಂಗ್ರೆಸ್ ಹಲವು ಶಾಸಕರ ಹಾಗೂ ಆಕಾಂಕ್ಷಿಗಳ ಕನಸು ಒಡೆದು ನುಚ್ಚು ನೂರಾಗಿದೆ. ಸಚಿವಾಕಾಂಕ್ಷಿಗಳ ಕನಸಿಗೆ ಇದೀಗ ಕೊಳ್ಳಿ ಬಿದ್ದಿದೆ. ಸಂಪುಟ ಪುನಾರಚನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅಷ್ಟಕ್ಕೂ ಸಂಪುಟ ವಿಸ್ತರಣೆಗೆ ಬ್ರೇಕ್ ಬಿದ್ದಿದ್ದಾದ್ರೂ ಯಾಕೆ? ಡೀಟೇಲ್ಸ್ ಇರಿದೆ. ಸರ್ಕಾರಕ್ಕೆ 2 ವರ್ಷ ತುಂಬಿದ್ರೂ ಸದ್ಯಕ್ಕಿಲ್ಲ ಸಂಪುಟ ವಿಸ್ತರಣೆ. ಸಂಪುಟ ವಿಸ್ತರಣೆಗೆ ಬ್ರೇಕ್ ಬಿದ್ದಿದ್ಯಾಕೆ? ಇನ್ನೆಷ್ಟು ದಿನ ಕಾಯಬೇಕು? ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ 2 ವರ್ಷ ಅಧಿಕಾರ ಪೂರ್ಣಗೊಳಿಸಿದೆ. ಸರ್ಕಾರಕ್ಕೆ 2 ವರ್ಷ ಅಧಿಕಾರ ಪೂರ್ಣಗೊಂಡ ಬೆನ್ನಲ್ಲೇ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಎನ್ನಲಾಗಿತ್ತು. ಆ ನಿಟ್ಟಿನಲ್ಲೇ ಹೈಕಮಾಂಡ್ ನಾಯಕರು ಸಹ ಸಚಿವ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ನೀಡಿ ನೂತನ ಸಚಿವರ ಪಟ್ಟಿ ರೆಡಿ ಮಾಡಿ ಎಂದು ಸೂಚಿಸಿತ್ತು. ಹೀಗಾಗಿ 15ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಸಂಪುಟಕ್ಕೆ ಸೇರ್ಪಡೆಯಾಗಲು ತುದಿಗಾಲ ಮೇಲೆ ನಿಂತಿದ್ರು. ಸಿದ್ದು ಸಂಪುಟದಿಂದ ಔಟ್ ಆಗುವ ಸಚಿವರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಶಾಸಕರು, ಪರಿಷತ್ ಸದಸ್ಯರು ಜಾತಿ ಆಧಾರದ ಮೇಲೆ ಹಾಗೂ ಪಕ್ಷ ನಿಷ್ಠೆ ಆಧಾರದ ಮೇಲೆ ಸಿಎಂ, ಡಿಸಿಎಂ ಹಾಗೂ ಪಕ್ಷದ ಹಿರಿಯ ನಾಯಕರು ಸೇರಿದಂತೆ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಹೇರುವ ಮೂಲಕ ಲಾಬಿ ಮಾಡ್ತಿದ್ರು. ಆದ್ರೆ ಸಿಎಂ, ಡಿಸಿಎಂ ಇದೀಗ ಸಚಿವಾಕಾಂಕ್ಷಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತಿರೋದ್ರಿಂದ ಸಚಿವಾಕಾಂಕ್ಷಿಗಳ ಕನಸಿಗೆ ಕೊಕ್ಕೆ ಬಿದ್ದಿದೆ. ಸ್ಥಳೀಯ ಸಂಸ್ಥೆ ಗ್ರೇಟರ್ ಬೆಂಗಳೂರು ಚುನಾವಣೆ ಎಫೆಕ್ಟ್. ಸರ್ಕಾರಕ್ಕೆ 3 ವರ್ಷ ತುಂಬುವವರೆಗೂ ಇಲ್ವಾ ಸಂಪುಟ ವಿಸ್ತರಣೆ? ಸರ್ಕಾರಕ್ಕೆ 2 ವರ್ಷ ತುಂಬಿದ ಬಳಿಕ ಸಂಪುಟ ವಿಸ್ತರಣೆ ಖಚಿತ ಎನ್ನಲಾಗ್ತಿತ್ತು. ಆದ್ರೀಗ ಸದ್ಯಕ್ಕೆ ಸಿದ್ದು ಸಂಪುಟಕ್ಕಿಲ್ಲ ಸರ್ಜರಿ ಅನ್ನೋ ಮಾತುಗಳು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಬರುತ್ತಿರುವುದರಿಂದ ಸಂಪುಟ ವಿಸ್ತರಣೆಯನ್ನ ಮುಂದೂಡಲಾಗ್ತಿದೆ ಅಂತೆ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಮುಗಿದ ಬಳಿಕ ಇಲ್ಲವೇ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡ ಬಳಿಕವೇ ಸಂಪುಟ ಪುನರ್ರಚನೆ ಎನ್ನಲಾಗ್ತಿದೆ. ಹೀಗಾಗಿ ಸಚಿವಾಕಾಂಕ್ಷಿಗಳ ಕನಸಿಗೆ ಕೊಕ್ಕೆ ಬಿದ್ದಂತಾಗಿದೆ. ಇದೇ ತಿಂಗಳು ಅಂದ್ರೆ ಜೂನ್ 6ರಂದು ಸಿಎಂ, ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರಿಂದ ಸಂಪುಟ ವಿಸ್ತರಣೆ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಹೀಗಾಗಿ ಸಿಎಂ, ಡಿಸಿಎಂ ದೆಹಲಿ ಪ್ರಯಾಣದ ಬಳಿಕವೇ ಸಂಪುಟ ವಿಸ್ತರಣೆ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ಹೊರಬೀಳಲಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.